ಜೈಲಿನಲ್ಲಿ ಸಾಕಷ್ಟು ಅಕ್ರಮಗಳು ಹೆಚ್ಚಾಗಿದ್ವು. ಜೈಲಿನಲ್ಲಿ ಮೊಬೈಲ್ ಸಿಗೋದು, ಗಾಂಜಾ ಸಿಗೋದು ಮತ್ತು ಇಷ್ಟ ಬಂದಂತೆ ಕೈದಿಗಳು ವರ್ತಿಸ್ತಿದ್ರು. ಅದ್ರ ಜೊತೆಗೆ ಅವ್ರು ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕೂಡ ಕಲ್ಪಿಸ್ಕೊಂಡಿದ್ರು. ನಿಜಕ್ಕೂ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಆ ಬಳಿಕ ರಾಜ್ಯದ ಜನರು ಕೂಡ ಒಂದಷ್ಟು ಆಕ್ಷೇಪಗಳನ್ನು ಜೈಲಿನ ವ್ಯವಸ್ಥೆ ಬಗ್ಗೆ ಎತ್ತೋದಕ್ಕೆ ಶುರು ಮಾಡಿದ್ರು. ಆ ಬಳಿಕ ಸರ್ಕಾರ ಜೈಲಿಗೆ ಹೊಸ DGP ಅವರನ್ನ ನೇಮಕ ಮಾಡುವ ಕೆಲಸವನ್ನು ಮಾಡಲಾಯಿತು. ಅಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರಾಗಿ ಅವ್ರನ್ನ ನೇಮಕ ಮಾಡಿದ್ರು. ಆ ಬಳಿಕ ಒಂದಷ್ಟು ಜೈಲಿನಲ್ಲಿ ಪ್ರಗತಿ ಕಂಡಂತೆ ಕಂಡು ಬರ್ತಿದೆ. ಒಂದಷ್ಟು ಕಠಿಣ ನಿಯಮಗಳು ಮತ್ತು ಜೈಲಿನ ಸಿಬ್ಬಂದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಮತ್ತು ಯಾವೆಲ್ಲ ಈ ಟೆಕ್ನಾಲಜಿಕಲಿಯಾಗಿ ಒಂದಷ್ಟು ನಿಯಮಗಳನ್ನ ಅಳವಡಿಸ್ಬೋದು ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಸುಧಾರಣೆಯನ್ನು ತಂದಿದ್ದಾರೆ ಅಂತೇಳಿ ಇದೀಗ ಅನಿಸ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತಾವು ಜೈಲಿನ DGP ಆಗಿ ಬಂದಂತಹ ಬಳಿಕ ಒಂದಷ್ಟು ಗಡುವನ್ನು ಕೊಟ್ಟಿದ್ರಿ ಅಧಿಕಾರಿಗಳಿಗೆ. ಒಳಗೆ ಎಲ್ಲೆಲ್ಲಿ ಮೊಬೈಲ್ಗಳು ಸಿಗ್ತಿದೆ, ಗಾಂಜಾ ಸಿಗ್ತಿದೆ, ಅಥವಾ ಅವ್ರು ಏನೇನೋ ಸವಲತ್ತುಗಳನ್ನು ಏನು ಕಲ್ಪಿಸ್ಕೊಂಡಿದ್ದಾರೆ ಅದೆಲ್ಲ ಕೂಡ ಬಂದಾಗಬೇಕು ಅಂತೇಳಿ ಈಗ ತಾವು ಭಾವಿಸ್ತೀರಾ ಎಲ್ಲ ಇಡೀ ರಾಜ್ಯದ ಎಲ್ಲ ಜೈಲುಗಳಲ್ಲೂ ಇದು ಬಂದಾಗಿದೆ ಅಂತೇಳಿ? ಇಲ್ಲ, ನಾವು 100% ಅದು ಬಂದಾಗಿದೆ ಅದು ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ. ಆದರೆ ನಮ್ಮ ಪ್ರಕಾರ ಅವರ ಗಮನಕ್ಕೆ ಏನಿದೆ ಅದು ಅವರು ಕ್ಲಿಯರ್ ಮಾಡಿದ್ದಾರೆ. ಮತ್ತು ನಾವು ಇನ್ನೂ ಅವ್ರಿಗೆ ಹೇಳ್ತಾ ಇದ್ವಿ ಇನ್ನೂ ಅವರು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಗಾಂಜಾ ಆಗಲಿ ಅಥವಾ ಮೊಬೈಲ್ ಫೋನ್ ಆಗಲಿ ಅದು ಪೂರ್ತಿ ಅದು ಕ್ಲೀನ್ ಆಗಬೇಕು. ಅದು ಒಂದು ಕಡೆ. ಇನ್ನೊಂದು ಕಡೆ ಹೊರಗಡೆಯಿಂದ ಮತ್ತೆ ಸಪ್ಲೈ ಬರಬಾರ್ದು, ಅದು ಕೂಡ ಅವರು ನೋಡ್ಕೊಳ್ಬೇಕು. ಯಾಕೆಂದರೆ ಮುಂದೆ ನಾವು ಇಲ್ಲಿ ಕ್ಲೀನ್ ಮಾಡ್ತೀವಿ ಮತ್ತು ಹೊರಗಡೆಯಿಂದ ಬರುತ್ತೆ, ಅದು ಸರಿ ಆಗೋದಿಲ್ಲ. ಈಗ ಇದು ಖಚಿತ ಇದೆ ಯಾರ್ದು ಒಂದು ಶಾಮೀಲಾಗಿದ್ದರೆ ಅವ್ರ ಮೇಲೆ ನಾವು ಬಹಳ ಅವ್ರಿಗೆ ಕ್ರಿಮಿನಲ್ ಆ್ಯಕ್ಷನ್ ಅವ್ರ ಮೇಲೆ ಆಗೋದು, ಮತ್ತು ಅವ್ರಿಗೆ ಏನೇನು ಬೇರೆ ರೀತಿಯಿಂದ ಅವ್ರಿಗೆ ನಾವು ಇದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅದು ನಾವು ತೊಗೊಳ್ತೀವಿ. ಮೇಲಿನ ಮೇಲೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಸೊ ನಮಗೆ ಅನ್ನಿಸ್ದೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಈಗ 100% ನಾವು ಹೇಳೋಕ್ಕಾಗಲ್ಲ, ಆದರೆ ಬಹಳಷ್ಟು ಪ್ರಮಾಣಕ್ಕೆ ನಾವು ಹೇಳ್ಬೋದು ಅದು ಈಗ ನಿಂತು ಹೋಗಿದೆ ಮತ್ತು ಕಂಟ್ರೋಲ್ಗೆ ಇದು ಬಂದಿದೆ. ತಾವು ಬಹುತೇಕ DGP ಆದಂತಹ ಬಳಿಕ ರಾಜ್ಯದ ಎಲ್ಲ ಜೈಲುಗಳಿಗೂ ಒಂದು ರೌಂಡ್ ಭೇಟಿಯನ್ನು ಕೊಟ್ಟಿದ್ದೀರಿ. ತಾವು ಕಂಡಂತಹ ಒಂದಷ್ಟು ನ್ಯೂನತೆಗಳೇನು, ಅದು ಸರಿಪಡಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಸೂಚನೆ ಕೊಟ್ಟಿದ್ದೀರಿ? ಬಹಳಷ್ಟು ಸಮಸ್ಯೆಗಳು ಇದೆ. ಒಂದು ಇದಕ್ಕೆ ನಮ್ಮ ಕಾರಾಗೃಹಗಳಲ್ಲಿ ಕೈದಿದು ಸಂಖ್ಯೆ ಏನಿದೆ ಅದು ಬಹಳ ಕಡೆ ಬಹಳ ಜಾಸ್ತಿ ಇದೆ. ಈಗ ನಾವು ನೋಡಿದರೆ ಪರಪ್ಪನಗರ ಜೈಲಾಗಲಿ, ಮತ್ತು ಶಿವಮೊಗ್ಗ ಜೈಲಾಗಲಿ, ಕೋಲಾರ ಜೈಲಾಗಲಿ, ಅದೇ ರೀತಿ ಗದಗ ಜೈಲಾಗಲಿ, ಈ ರೀತಿ ಜೈಲಿನಲ್ಲಿ ಬಹಳಷ್ಟು ಅದು ಇದು ಎಷ್ಟು ಅಲ್ಲಿ ಕೆಪಾಸಿಟಿ ಇದೆ ಆಕ್ಕಿಂತ 40%, 50%, ಕೆಲವು ಕಡೆ 100% ಜಾಸ್ತಿ ಜನ ಅದು ಇದ್ದಾರೆ. ಅದು ಇದ್ದರೆ ಸ್ವಲ್ಪ ಬಹಳ ಸಮಸ್ಯೆ ಆಗುತ್ತೆ ಅವ್ರಿಗೆ ನಿರ್ವಹಣೆ ಮಾಡೋದು. ಅದೊಂದು ನಾವು ನೋಡಿದ್ವಿ. ಸೆಕೆಂಡ್ ಈಗ ಇದೆ ಜಾಮರ್ದು ಸಮಸ್ಯೆ ಏನಿದೆ ಜಾಮರ್ ಕೆಲವು ಕಡೆ ವರ್ಕ್ ಆಗ್ತಾ ಇದೆ, ಕೆಲವು ಕಡೆ ವರ್ಕ್ ಸರಿಯಾಗಿ ಆಗ್ತಾ ಇಲ್ಲ. ಕೆಲವು ಕಡೆ ಈಗ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಹತ್ತಿರ ಇದ್ದ ಕಾರಣ ಅಲ್ಲಿ ಜಾಮರಲ್ಲಿ ಹಾಕ್ಲಿಕ್ಕೆ ಅಲ್ಲಿ ಆಸ್ಪತ್ರೆ ಅವ್ರಿಗೆ ಸಿಗ್ತಾ ಇಲ್ಲ. ಮತ್ತು ಮೂರನೇ ನಾವು ನೋಡಿದ್ವಿ ಹೊರಗಡೆಯಿಂದ ಇದು ಎಸೆಯೋದು, ಇದು ಗಾಂಜಾ ಮತ್ತು ಮೊಬೈಲ್ ಏನಿದೆ ಅಥವಾ ಬೇರೆ ಇದು ಸಾಮಗ್ರಿಗಳು ಅದು ಪ್ಯಾಕ್ ಮಾಡಿಕೊಂಡು ಆನಂತರ ಹೊರಗಡೆಯಿಂದ ಎಸಿತಾರೆ. ಅದು ಸಮಸ್ಯೆ ಏನಾಗುತ್ತೆ ಅಲ್ಲಿ ಭಾಳಷ್ಟು ಕಡೆ ಮೆಸ್ ಇಲ್ಲ, ವೈರ್ ಮೆಸ್ ಅದು ಏನಿದೆ ಅದು ಸರಿಯಾಗಿ ಅದು ಇಲ್ಲ. ಆನಂತರ ಕೆಲವು ಕಡೆ ನಾವು ಈಗ ಮೈಸೂರಿನಲ್ಲಿ ಮಧ್ಯಭಾಗದಲ್ಲಿ ಅದು ಕಾರಾಗೃಹ ಇದೆ, ಬೆಳಗಾವಿದಲ್ಲಿ ಕೂಡ ಹಾಗೆ ಇದೆ, ಬಳ್ಳಾರಿಲಿ ಕೂಡ ಹಾಗೆ ಇದೆ. ಈ ನಾವು ಕಲಬುರಗಿ ನಾವು ನೋಡಿದರೆ ರೋಡ್ 2 ಕಡೆ ಅದು ರೋಡ್ ಹೋಗ್ತಾ ಇದೆ, ಜನ ಅಲ್ಲಿ ಮೋಟರ್ ಸೈಕಲಿಂದ ಅದು ಹೋಗ್ತಾ ಎಸೆದು ಹೋಗ್ತಾರೆ. ಸೊ ಇದೆಲ್ಲ ವಿಷಯಗಳು ಇದೆ. ಮತ್ತು ನಾವು ನೋಡ್ಬೋದು ವೇಕೆನ್ಸಿ ಪೊಸಿಷನ್ ಏನಿದೆ ಇದು ನಮ್ಮ ಕಾರಾಗೃಹ ಇಲಾಖೆಯಲ್ಲಿ ವಾರ್ಡರ್ಸ್ದು ವಿಶೇಷವಾಗಿ ಅದು 40-41% ಇದು ವೇಕೆನ್ಸಿ ಇದೆ. ಮತ್ತು ಬಹಳಷ್ಟು ಜನ ಮೇಲೆ ಇಲ್ಲಿ ಶಿಸ್ತಿನ ಕ್ರಮ ಮತ್ತು ಅಪರಾಧಿಕ ಕ್ರಮಗಳು ನಡೀತಾ ಇದೆ. ಅದರ ಸಲುವಾಗಿ ನಮಗೆ ಅನ್ನಿಸಿದೆ ಒಂದು ಮೊರಾಲ್ ಏನಿದೆ ಪ್ರಿಸನ್ ಡಿಪಾರ್ಟ್ಮೆಂಟ್ದು ಅದು ಬಹಳ ಕೆಳಗಡೆ ಇದೆ. ಅದು ಮೊರಾಲ್ ಕೂಡ ನಾವು ನೋಡಬೇಕಾಗಿದೆ. ಯಾಕೆಂದರೆ ಮೊನ್ನೆ ಯಾವಾಗ ನಾನು ಎಲ್ಲ ಇಡೀ ರಾಜ್ಯದ ಯಾರು ಜೈಲು ಮುಖ್ಯಸ್ಥರು ಇದ್ದಾರೆ 54 ಜನ ಅವ್ರಿಗೆ ಕರೆದಿದ್ದೆ, ಯಾರ ಮೇಲೆ ಯಾವುದು ಶಿಸ್ತು ಕ್ರಮ ಅಥವಾ ಅಪರಾಧಿಕ ಕ್ರಮ ಇಲ್ಲ, ಮತ್ತು ಮಾತ್ರ 13 ಜನ ಮೇಲೆ ಅವ್ರು ಕೈ ಎತ್ತಿದ್ರು ನಮ್ಮ ಕಡೆ ಕ್ರಮ ಇಲ್ಲ. 41 ಜನ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಯಾವುದಾದ್ರೂ ಒಂದು ಶಿಸ್ತಿನ ಕ್ರಮ ಅಥವಾ ಅಪರಾಧಿಕ ಕ್ರಮ ನಡೀತಾ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ ಬಹಳ ಒಂದು ಸಮಸ್ಯೆ ಆಗುತ್ತೆ. ಯಾಕೆಂದರೆ ಅದು ಪ್ರಮೋಷನ್ ಆಗಲಿ ಅಥವಾ ಅದು ಟ್ರಾನ್ಸ್ಫರ್ ಆಗಲಿ ಅಥವಾ ಅವ್ರದ್ದು ಯಾವುದು ಇದು ದುಡ್ಡಿನ ಸೌಕರ್ಯ ಆಗಲಿ ಅದು ಆಗೋದಿಲ್ಲ. ಮತ್ತು ಅವರು ಸ್ವಲ್ಪ ಇದರ ಬಗ್ಗೆ ಬಹಳ ಬೇಜಾರದ ಒಂದು ಸಂಗತಿ ಅವ್ರಿಗೆ ಆಗಿರುತ್ತದೆ. ಮತ್ತು ಇನ್ನೊಂದು ನಾವು ನೋಡಿದ್ವಿ ಕೈದಿಗಳು ಅಲ್ಲಿ ನೋಡಿ ಯಾರು ಕೈದಿ ಅದು ಜೈಲು ಒಳಗಡೆ ಇರ್ತಾರೆ ಅವ್ರದ್ದು ಅಪರಾಧ ಸ್ವಲ್ಪ ಸೀರಿಯಸ್ ಸ್ವರೂಪದಿರುತ್ತದೆ. ಯಾಕೆಂದರೆ ಈ ನಾನ್ ಕಾಗ್ನಿಜಿಬಲ್ ಆಗಿದ್ದರೆ ಹಾಗೆ ಹೋಗ್ತಾರೆ, ಬೆಲಿಬಲ್ ಆಗಿದ್ದರೆ ಅವ್ರಿಗೆ ಜೈಲು ಹೋಗೋದು ಪ್ರಮೇಯನೇ ಬರಲ್ಲ. ಅಲ್ಲಿ ಹೋಗೋದು
ಬೆಲೆಬಲ್ ಸೆಕ್ಷನ್, ಇದು ನಾನ್ ಬೆಲೆಬಲ್ ಸೆಕ್ಷನ್ಸಲ್ಲಿ ಮತ್ತೆ ಅದು ಹೀನಸ್ ಇದ್ದರೆ ಮಾತ್ರ ಸ್ವಲ್ಪ ಜಾಸ್ತಿ ದಿನ ಇರ್ತಾರೆ. ಸೊ ಪ್ರತಿಯೊಂದು ಕಾರಾಗೃಹದಲ್ಲಿ ಆ ರೀತಿ ಜನ ಇರ್ತಾರೆ. ಮತ್ತು ಅವ್ರಿಗೆ ಕಾರಾಗೃಹದ ಸಿಬ್ಬಂದಿಗಳು ಅವ್ರಿಗೆ ಎದುರಿಸೋದು ಅದು ಬಹಳ ಒಂದು ನಮ್ಮ ಪ್ರಕಾರ ಒಂದು ನಾವು ಹೇಳ್ಬೋದು ಟ್ರಿಕಿ ಅದು ಕೆಲಸ ಅದು ಇದೆ. ಯಾಕೆಂದರೆ ಅವರು ಬಹಳ ಟೈಟ್ ಮಾಡಲಿಕ್ಕೆ ಹೋದರೆ ಅವರು ಅವ್ರ ಮೇಲೆ ಹಲ್ಲೆ ನಡೆಸೋದು ಅಥವಾ ಅವ್ರ ಮೇಲೆ ಅದು ಅವಾಚ್ಯಗಳಿಂದ ಅವ್ರಿಗೆ ಬೈಯೋದು ಇದು ಒಂದು ಸಾಧ್ಯತೆ ಇರುತ್ತೆ. ಅವ್ರಿಗೆ ನೀವೇನು ಮಾಡಲಿಲ್ಲ ಮತ್ತು ಅವರು ಏನಿದ್ದಕ್ಕಿಲ್ಲ ಅಕ್ರಮ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ. ಇದು ಎಲ್ಲ ಈ ಸಮಸ್ಯೆ ಇತ್ತು. ನಾನು ಎಲ್ಲ ನೋಡಿದ್ದೇನೆ. ಈ ರೀತಿ ನನಗೆ ಮುಖ್ಯವಾಗಿ ಸಮಸ್ಯೆ ಕಂಡು ಬರ್ತಾ ಇದೆ. ಮತ್ತು ನಮಗೆ ಇನ್ನೊಂದು ಸಮಸ್ಯೆ ನಾವು ಹೇಳಲಿ ಅಥವಾ ನಮಗೆ ನಾವು ಅಬ್ಸರ್ವೇಷನ್ ಹೇಳಲಿ, ನಮ್ಮ ರಾಜ್ಯದಲ್ಲಿ ಅವರಿಗೆ ಸುಧಾರಣೆ ಮಾಡೋದು ಕ್ರಮಗಳು ಬಹಳ ಕಮ್ಮಿ ಆಗಿದೆ. ಯಾರು ಇದು ಕೈದಿಗಳು ಅದು ಹೋಗ್ತಾರೆ ಇದು ಕಾರಾಗೃಹಕ್ಕೆ, ಅದರ ಸಲುವಾಗಿ ಕರೆಕ್ಷನಲ್ ಸರ್ವಿಸೇಜ್ ವಿಷಯ ಅದು ಬಹಳ ಕಮ್ಮಿ ಆಗಿದೆ. ನಮ್ಮ ಪ್ರಕಾರ ಆ ನಿಟ್ಟಿನಲ್ಲಿ ಕೂಡ ನಾವು ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಯಾಕೆಂದರೆ ಬರೀ ನಾವು ಅವ್ರಿಗೆ ಇಟ್ಕೊಳ್ಳೋದು ಮಾತ್ರ ಇಲ್ಲ, ಅವರೊಂದು ನಾಳೆ ಯಾವಾಗ ನಮ್ಮ ಕಾರಾಗೃಹದಿಂದ ಹೊರಗಡೆ ಬರ್ತಾರೆ, ಸೊ ಅವರು ಸ್ವಲ್ಪ ಅವ್ರಿಗೆ ಒಂದು ಸುಧಾರಣೆ ಸ್ವಲ್ಪ ಬದಲಾವಣೆ ಮತ್ತು ಸಮಾಜಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಅವ್ರ ಕಡೆಯಿಂದ ಏನಾದರೂ ಒಳ್ಳೆ ಆಗಲಿ. ಯಾಕೆಂದರೆ ಇಷ್ಟು ಈಗ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಅವ್ರ ಮೇಲೆ ನಾವು ಖರ್ಚು ಮಾಡ್ತಾ ಇದ್ವಿ. ಇದು ಏನಾಗಲಿ ಅದು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಖರ್ಚಾಗ್ತಾ ಇದೆ. ಸೊ ಆ ಟ್ಯಾಕ್ಸ್ ಪೇಯರ್ ದುಡ್ಡಿಗೆ ಒಂದು ನಮ್ಮ ಪ್ರಕಾರ ವಾಪಸ್ ಒಂದು ರಿಟರ್ನ್ ಹಾಗೆ ಅವರು ಸಮಾಜಕ್ಕೆ ಏನಾದರೂ ಒಳ್ಳೆ ಮಾಡಿಕೊಂಡು ಇದ್ದಾರೆ ನಮ್ಮ ಈ ಕಾರಾಗೃಹಲಿರುವಂಥ ಪ್ರಿಸನ್ ಇನ್ಮೇಟ್ಸ್ ಅವರು ಒಳ್ಳೆ ಮಾಡಿದರೆ ನಮ್ಗೆ ಅನಿಸ್ತಕ್ಕೆ ಅದು ಆ ದುಡ್ಡು ಏನು ಖರ್ಚು ಅವ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಏನು ಖರ್ಚು ಮಾಡ್ತಾ ಇದ್ದಾರೆ ಆ ದುಡ್ಡಿಗೆ ಆ ಖರ್ಚಿಗೆ ಒಂದು ಪ್ರತಿಫಲ ಸಿಗುತ್ತೆ. ಸೊ ಅದು ಕರೆಕ್ಷನಲ್ ಸರ್ವಿಸ್ ಕೂಡ ನಾವು ಮಾಡಬೇಕಾಗತ್ತೆ. ಇದೆಲ್ಲ ವಿಷಯಗಳು ಇದೆ, ನಾವು ಹಂತವಾಗಿ ನಾವು ನೋಡಬೇಕಾಗತ್ತೆ. ಮತ್ತು ನಾವು ಸಿಬ್ಬಂದಿದು ಕೂಡ ಕುಂದುಕೊರತೆ ಮತ್ತು ನಮ್ಮ ಪ್ರಿಸನ್ ಇನ್ಮೇಟ್ಸ್ದು ಕುಂದುಕೊರತೆ ಇದು ಎಲ್ಲ ನೋಡಬೇಕಾಗಿ ನಾವು ಯಾವ ಕಡೆ ಹೋದರೆ ನಾವು ಇದು ನೋಡ್ತಾ ಇದ್ವಿ. ಆದರೆ ನಾವು ಇನ್ನೂ ನಮಗೆ ಅನಿಸಿದ್ದಕ್ಕೆ ನಾವು ಸ್ಟೆಬಿಲೈಸ್ ಮಾಡೋಕ್ಕೆ ಸಿಚುವೇಶನ್ ಇನ್ನೂ ಸ್ವಲ್ಪ ಟೈಮ್ ಈಗ ಬೇಕು.